ನನ್ನ ಆರಾಧ್ಯ ದೈವ ಗದಗಿನ ಪಂಡಿತ ಪುಟ್ಟರಾಜ ಗವಾಯಿಗಳಿಗೆ ಸ್ಮರಿಸುತ್ತಾ ಇಂಥ ಒಂದು ಪವಿತ್ರವಾದ ವೇದಿಕೆಗೆ ನಮ್ಮನ್ನ ವೃತ್ತಿರಂಗ ಭೂಮಿ ಕಲಾವಿದರನ್ನ ಬೆಳ್ಳಿ ತೆರೆ ಮೇಲೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡತಕ್ಕಂಥ ಸಾಹಸವನ್ನು ಮಾಡಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಂಥ ರಾಧಾಕೃಷ್ಣ ಪದಕಿ ಗುರುಗಳವರಿಗೆ ವಂದಿಸುತ್ತಾ, ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಜನರು ತಾಂತ್ರಿಕ ವರ್ಗದವ್ರನ್ನಾಯ್ತು, ನಟರನ್ನಾಯ್ತು, ಪ್ರತಿಯೊಬ್ಬರನ್ನು ಕೂಡ ಒಂದು ಮೇಲ್ಮಟ್ಟಕ್ಕೆ ತಂದು ಅವರ ಬದುಕನ್ನು ಉತ್ತಮ ರೀತಿ ಅನಾವರಣ ಮಾಡತಕ್ಕಂಥ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ಸ್ವೀಕರಿಸಿ ಆಶೀರ್ವದಿಸಿ. ನಾನು ವೃತ್ತಿರಂಗ ಭೂಮಿ ಕಲಾವಿದ. ನನ್ನ 3ನೇ ತಲೆಮಾರು ವೃತ್ತಿರಂಗ ಭೂಮಿಯಲ್ಲಿ ನಡೀತಾ ಇರೋದು. ನನ್ನ ತಾತನವರು, ನನ್ನ ತಂದೆ, ಇಡೀ ನನ್ನ ಕುಟುಂಬವೇ ನಾವು ವೃತ್ತಿರಂಗ ಭೂಮಿ ನಾಟಕ ಕಂಪನಿ ಕಲಾವಿದರು. ಇದರಲ್ಲೇ ಬದುಕನ್ನು ಕಟ್ಟಿಕೊಂಡು ಇದರಲ್ಲೇ ಬದುಕನ್ನು ನಡೆಸ್ತಾ ಇರ್ತಕ್ಕಂಥವ್ರು ನಾವು. ಸೊ ಇಂಥವ್ರನ್ನ ಗುರುತಿಸಿ ಒಂದು ಸಿನಿಮಾದಲ್ಲಿ, ಆದರೂ ನಾನು ಕೂಡ ವಿಷ್ಣುಜಿಯರ ಅಭಿನಯ ಮಾಡ್ತಕ್ಕಂಥ ಸಂದರ್ಭ ನನಗೆ ನಾಟಕದ ಕಂಪನಿಯಿಂದನೇ ನನಗೆ ಶುರುವಾಗಿತ್ತು. ನನಗೆ ನನ್ನ ನಾಟಕದ ಕಂಪನಿಯ ಗುರುಗಳು ನಾದೇ ನರಸಿಂಹಮೂರ್ತಿಗಳು ಅಂತ ಚಾಮರಾಜನಗರದವರು. ಅವರೇ ನನಗೆ ನಿನ್ನ ಪಾತ್ರದಲ್ಲಿ ನಿನ್ನ ಅಭಿನಯ, ನೀನು ಮಾಡ್ತಕ್ಕಂಥ ಹಾವ ಭಾವ ಎಲ್ಲ ವಿಷ್ಣುವರ್ಧನ್ ಅವರ ಹೋಲಿಕೆ ಆಗುತ್ತೆ, ನೀನು ಅದನ್ನು ಅನುಕರಣೆ ಮಾಡಿದ್ರೆ ಇನ್ನೂ ಉತ್ತಮ ರೀತಿ ಮನೋರಂಜನೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರು ಹೇಳಿದಾಗ, ಆ ನಾಟಕದಲ್ಲಿ ಬರ್ತಕ್ಕಂಥ ಕಥಾನಾಯಕನ ಪಾತ್ರ, ಆ ಪಾತ್ರವನ್ನ ವಿಷ್ಣುವರ್ಧನ್ ಅವ್ರ ಶೈಲಿಯಲ್ಲಿ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ಮೆರುಗು ಸಿಗತ್ತೆ, ನೀನು ಅದರ ಕಡೆ ಗಮನ ಕೊಡು ಅಂತ ಹೇಳಿದಾಗಿದ್ದ ನಾನು ವಿಷ್ಣುಜಿಯವರ ಅಭಿನಯವನ್ನ ಅದರ ಕಡೆ ಗಮನ ಕೊಡಕ್ಕೆ ಶುರು ಮಾಡಿದೆ. ಪ್ರತಿಯೊಂದು ನಾಟಕದಲ್ಲೂ ಕೂಡ ಆ ಕಥಾನಾಯಕನ ಪಾತ್ರವನ್ನ ವಿಷ್ಣುವರ್ಧನ್ ಅವರು ಮಾಡದೇ ಇರೋ ಪಾತ್ರಗಳವೆಲ್ಲ, ನಮ್ಮ ವೃತ್ತಿರಂಗ ಭೂಮಿಯಲ್ಲಿ ನಾಟಕದ ಕಂಪನಿಯ ಪಾತ್ರಗಳೆಲ್ಲ ವಿಷ್ಣುಜಿಯವರು ಮಾಡದೇ ಇರೋದು. ಅದನ್ನು ಮಾಡಿದ್ರೆ ನಿನಗೆ ಹೆಚ್ಚಿನ ಮೆರುಗು ಸಿಗತ್ತೆ ಅಂತ ಹೇಳಿದ ಮೇಲೆ ನಾನು ಅದನ್ನ ಶುರು ಮಾಡಿದೆ. ಅನುಕರಣೆ ಮಾಡೋದು ಸ್ವಲ್ಪ ನನ್ನತನ ಹೋಗತ್ತಲ್ಲ ಗುರುಗಳೇ, ಇದು ತಪ್ಪಾಗಲ್ವಾ ಅಂತಂದಾಗ ಅದೇ ಹಂಗಾಗತ್ತೆ. ಪ್ರಪಂಚವೇ ಬದುಕ್ತಾ ಇರೋದು ಅನುಕರಣೆಯಲ್ಲಿ ಕಣಯ್ಯ, ನೀನು ಅನುಕರಣೆ ಮಾಡೋದು ಯಾವುದೂ ತಪ್ಪಲ್ಲ. ಪ್ರತಿಯೊಬ್ಬರು ಅನುಕರಣೆಯಲ್ಲಿ ಜೀವನವನ್ನ ಕಟ್ಕೊಂಡು ಬಂದಲಿಕ್ಕೆ ಸಾಧ್ಯ ಆಗಿದ್ದು. ಅದರಲ್ಲಿ ಯಾರು ಉತ್ತಮ ರೀತಿಯಲ್ಲಿ ಗೌರವ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಯಶಸ್ಸು ಸಿಗ್ತಾ ಹೋಗುತ್ತೆ. ಅದು ಮಾಡೋದ್ರಿಂದ ಏನು ತಪ್ಪಿಲ್ಲ ಅಂತ ಹೇಳಿದ ಮೇಲೆ ನಾನು ವಿಷ್ಣುಜಿಯವರ ಅಭಿನಯಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ನಾಟಕದ ಕಂಪನಿಯಲ್ಲಿ ಪಾತ್ರಗಳನ್ನ ಮಾಡ್ತಾ ಬಂದೆ. ಗುರುಗಳು ಸುಮಾರು ಕಡೆ ನನ್ನನ್ನ ನಾಟಕದಲ್ಲಿ ನೋಡ್ತಾ ಇದ್ರು. ನನ್ನ ಉತ್ತರ ಕರ್ನಾಟಕದ ಹೆಚ್ಚಿನ ನಾಟಕದ ಪಾಪ್ಯುಲಾರಿಟಿ ಅಂದ್ರೆ ಚೆನ್ನಪ್ಪ ಚೆನ್ನೇಗೌಡ ಅಂತ ತಂದೆ ಮತ್ತು ಮಗನ ಪಾತ್ರ ಬರುತ್ತೆ. ಆ ಪಾತ್ರವನ್ನ 2 ಶೈಲಿಯಲ್ಲಿ ಮಾಡ್ತಿದ್ದೆ. ವಿಷ್ಣುಜಿಯವರ ಶೈಲಿಯಲ್ಲಿ ತಂದೆ ಮತ್ತು ಮಗನ ಪಾತ್ರದಲ್ಲಿ ಕಾಣಿಸ್ಕೊಳ್ತದೆ. ಅದು ತುಂಬಾ ನಮ್ಮ ಕಂಪನಿಗಳಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಬಂತು. ಗುರುಗಳು ನಮ್ಗೆ ಎಲ್ಲಾ ಕ್ಯಾಂಪಲ್ಲೂ ಬಂದು ಭೇಟಿ ಆಗ್ತಿದ್ರು. ಆದ್ರೆ ಇವ್ರು ನನಗೆ ಬಂದು ಭೇಟಿ ಆಗ್ತಿರ್ಲಿಲ್ಲ. ನಾಟಕ ನೋಡ್ಕೊಂಡು ಹೋಗೋರು ಸುಮ್ಮನೆ ಎಲ್ಲ ಒಂದ್ ಕಡೆ ಪರಿಚಯ ಆದಾಗ ಸಹಾಯ ಅಂತ ಹೇಳೋಗೋರು. ಅಲ್ಲಿವರೆಗೂ ಪಲ್ಲಕ್ಕೆ ಸರ್ ಅವ್ರ ಪರಿಚಯ ಇಲ್ಲ. ಇವರು ಇತ್ತೀಚೆಗೆ ಈ ಚಿತ್ರದ ಅವರ ಗಮನದಲ್ಲಿ ಏನ್ ಬಂತು ಅವಾಗ ನನಗೆ ಫೋನ್ ಮಾಡಿ ಕರೆಸಿ ಕೂತ್ಕೊಂಡು ಮಾತಾಡಿ ಕತೆ ಬಗ್ಗೆ ಎಲ್ಲ ಹೇಳಿದ್ರು. ಮತ್ತೆ ಹೇಗೆ ಇದು ಮಾಡೋದು ಅಂದ್ರೆ, ಇಲ್ಲಿ ವಿಷ್ಣುಜಿಯವರ ಅಭಿನಯದಲ್ಲಿ ಮಾಡೋಂಥದ್ದಿಲ್ಲ, ನೀವಾಗೆ ನಿಮ್ಮ ಪಾತ್ರವನ್ನ ಮಾಡಿ, ಅಲ್ಲಿ ನೀವಾಗೆ ನಿಮ್ಮ ಪಾತ್ರವನ್ನು ಮಾಡಿದ್ರೆ ಅದಕ್ಕೆ ಮೇಲೆ ಕೊಡುತ್ತೆ. ಅದಾದ್ರೆ ಕೇಳಿದ್ವಿ ಅಂತ ಮಹಾನ್ ನಟರಿಗೋಸ್ಕರ ಅಂತ ಇಟ್ಟಿರೋ ಕತೆ ನಾನ್ ಮಾಡಿದ್ರೆ ಸರಿಯಾಗತ್ತೆ ಗುರುಗಳೇ ಅಂತ ಹೇಳಿದಾಗ, ಇಲ್ಲೆಲ್ಲ ಇದ್ರಲ್ಲಿ ಒಂದು ಬದಲಾವಣೆಗಳನ್ನು ಕೂಡ ಮಾಡಿದೀನಿ. ಅವರ ಸವಿ ನೆನಪನ್ನ ಜನಗಳಿಗೆ ನಾವು ಉಣಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಮನರಂಜನಾ ಕ್ಷೇತ್ರದಲ್ಲಿ ಇದೀವಿ ಅಂದಾಗ ಒಂದು ಆರೋಗ್ಯಕರವಾದ ಮನರಂಜನೆ ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ. ಅವ್ರ ಹೆಸರಿಗೆ ಒಂದು ಗೌರವ ತರತಕ್ಕಂಥ ಕೆಲಸವನ್ನು ಮಾಡೋಣ. ಅಲ್ಲಿ ಯಾವುದೇ ರೀತಿಯಲ್ಲಿ ಅವರ ಗೌರವಕ್ಕೆ, ಆತ್ಮಗೌರವಕ್ಕೆ, ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಕಥೆಯನ್ನು ಅವರು ನಿರ್ಮಾಣ ಮಾಡಿದ್ರು. ಹಾಗಾಗಿ ಸಂತೋಷವಾಗಿ ನಾವು ಅದನ್ನು ಒಪ್ಕೊಂಡ್ವಿ. ಯಾಕಂದ್ರೆ ನಾನು ನನ್ನ ವೃತ್ತಿಯಲ್ಲಿ ವಿಷ್ಣುಜಿಯವರ ಗೌರವಕ್ಕೆ ಎಲ್ಲೂ ಧಕ್ಕೆ ಬರದ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದುವರೆಗೂ ಕೂಡ ಎಲ್ಲೇ ಆದ್ರೂ ಕೂಡ ಒಂದು ಆರ್ಕೆಸ್ಟ್ರಾದಲ್ಲಿ ನಾನು ಹೋಗ್ಲಿ ಅಥವಾ ಡ್ರಾಮಾದಲ್ಲಿ ಹೋಗ್ಲಿ, ವಿಷ್ಣುಜಿಯವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರದ ರೀತಿಯ ಸಂಭಾಷಣೆಯಲ್ಲೂ ಕೂಡ, ನಮ್ಮ ನಾಟಕದ ಅನೇಕ ಸಂಭಾಷಣೆಗಳು ಕೂಡ ನಾನು ಬದಲಾಯಿಸಿಕೊಂಡು ಆ ಪಾತ್ರವನ್ನು ಮಾಡ್ಕೊಂಡು ಹೋಗ್ತಾ ಇದೀನಿ ಅಂತ ಒಂದು ಅವಕಾಶನೂ ಇದರಲ್ಲಿ ಕೊಟ್ಟರು. ಕಥೆನ ಹೇಳಿದ್ರು. ಕತೆ ಹೇಳಿದಾಗ ಬಹಳ ಸಂತೋಷ ಅನ್ನಿಸ್ತು. ನಮ್ಮಂತ ರಂಗಭೂಮಿ ಕಲಾವಿದರನ್ನು ಕೂಡ ಕರೆಸಿ ಅವ್ರ ಕೈಲಿಂದ ಒಂದು ಉತ್ತಮವಾದಂತ ಕಾಯಕವನ್ನು ಮಾಡಿಸಿದಲ್ಲ ಅಂತ ಹೇಳ್ಬಿಟ್ಟು ಸಂತೋಷ ಒಪ್ಕೊಂಡು ಗುರುಗಳ ಜೊತೆ ನಾವು ಕೆಲಸ ಮಾಡ್ಕೊಂಡ್ ಬಂದ್ವಿ. ಇದೆಲ್ಲ ಏನೇ ಯಶಸ್ಸು, ಏನೇ ಕೀರ್ತಿ ಸಿಕ್ಕರು ಅವ್ರಿಗೆ. ಆದ್ರೆ ಇವ್ರದೊಂದು ವಿಶೇಷತೆ ಏನಂದ್ರೆ, ನಮ್ಮ ಈ ಚಿತ್ರದಲ್ಲಿ ಯಾರು ಮುಖ್ಯಸ್ಥರು ಅನ್ನೋ ರೀತಿಯಲ್ಲಿ ಇಲ್ಲ. ನಮ್ಮ ಚಿತ್ರವೇ ಅದಕ್ಕೊಬ್ಬ ಅದ್ಭುತವಾಗಿದ್ದ ಹೀರೋ ಅಂತ ಮಾಡಿದ್ದಾರೆ. ಚಿತ್ರದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಮಾತ್ರ. ಚಿತ್ರವೇ ಒಂದು ಅದ್ಭುತವಾದಂತ ಹೀರೋ. ಇಲ್ಲೇ ಹೀರೋ ವಿಲನ್ ಅಂತಕ್ಕಂಥ ಯಾವುದು ಏರಿಳಿತಗಳನ್ನು ಇಟ್ಟಿಲ್ಲ. ಎಲ್ಲರಿಗೂ ಸರಿ ಸಮಾನ ರೀತಿಯಲ್ಲಿ ನೋಡಿಕೊಂಡು ಅವರವರ ಪಾತ್ರವನ್ನ ಅಚ್ಚುಕಟ್ಟಾಗಿ ಮಾಡೋ ರೀತಿಯಲ್ಲಿ ಒಂದು ಅದ್ಭುತವಾದ ಕಥೆನ ಹೇಳಿದ್ರು ಗುರುಗಳು. ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಅನ್ಕೊಂಡಿದ್ವಿ. ಈಗ ಹೇಳಿದ್ರು ವಿಷ್ಣುಜಿಯವರ ಬಗ್ಗೆ ನಾನು ಬಹುಶಃ ಇದನ್ನ ಉತ್ಪ್ರೇಕ್ಷತೆ ಯಾರು ಅನ್ಕೋಬೇಡಿ, ನಾನು ವಿಷ್ಣುಜಿಯವರ ಪಾತ್ರ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ, ಹಳ್ಳಿಗಳಲ್ಲೇ ನಾನು ಹೋಗಿ ನೋಡ್ತೀನಿ. ನಾವು ಈ ಭಾಗ ಅಷ್ಟೇ ಅಲ್ಲ,
ಬೀದರ್, ಉತ್ತರ ಕನ್ನಡ, ಕರ್ನಾಟಕದ ನಮ್ಮ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹಳ್ಳಿಗಳಿರುತ್ತೆ ಅಲ್ಲೆಲ್ಲ ಕಾರ್ಯಕ್ರಮಕ್ಕೆ ಬರ್ತೀವಿ. ವಿಷ್ಣುಜಿಯವರೆಲ್ಲ ಬರೀ ಸ್ಕ್ರೀನಲ್ಲೇ ನೋಡಿ ಅವರ ಅಭಿಮಾನಿಗಳಾದಂತವ್ರು ಬಹಳಷ್ಟು ಜನ ಇದ್ದಾರೆ. ಈ ಬೆಂಗಳೂರು ಗೊತ್ತಿಲ್ಲ ಅವ್ರಿಗೆ, ಎಲ್ಲಿ ಏನಂತ ಗೊತ್ತಿಲ್ಲ, ಬರೀ ಸ್ಕ್ರೀನಲ್ಲಿ ನೋಡಿ ಅವ್ರನ್ನ ಆರಾಧಿಸ್ತಕ್ಕಂಥ ಅನೇಕ ಅಭಿಮಾನಿಗಳಿದ್ದಾರೆ. ಆ ಸಂತೋಷ ನಾವು ಅನುಭವಿಸಿದ್ವಿ ಅಲ್ಲಿ ಹೋದಾಗ. ಅವ್ರಿಗೆ ಕೊಡ್ತಕ್ಕಂಥ ಗೌರವ ಏನು, ಅವ್ರ ಮೇಲೆ ಎಂಥ ಪ್ರೀತಿ ಇಟ್ಟಿದ್ದಾರೆ ಅನ್ನತಕ್ಕಂಥದನ್ನ ಈ ಕ್ಷಣಕ್ಕೂ ಕೂಡ ನಡೀತಾ ಇದೆ. ನಿಜವಲ್ಲ ಅದೊಂದು ಪವಾಡ ಪುರುಷರಂತ ಅನ್ಕೋಬಹುದು ನಾವು. ಈ ರಂಗಕ್ಕೋಸ್ಕರ ಹುಟ್ಟಿದಂತ ಮಹಾನ್ ಚೇತನ ಅವರು ತಮ್ಮ ಖಾಸಗಿ ಜೀವನ, ಚಿತ್ರರಂಗದ ಜೀವನ ಎರಡನ್ನೂ ಬಹಳ ಪ್ರಾಂಜಲತೆಯಿಂದ ನಡ್ಕೊಂಡ್ ಬಂದಿದ್ದಕ್ಕೆ ಈಗಲೂ ಕೂಡ ಅವರ ಬಗ್ಗೆ ಬಹಳಷ್ಟು ಗೌರವನ ಎಲ್ಲ ಕಡೆಗೂ ಇಟ್ಕೊಂಡಿದ್ದಾರೆ. ಅಂತ ಒಂದು ಅವರ ಸವಿನೆನಪ ತರ್ತಕ್ಕಂಥ ಕಾಯಕ ನನ್ನಿಂದ ನಡೆಸ್ತಕ್ಕಂಥ ಸುಯೋಗ ಆ ದೈವವೇ ಒದಗಿಸ್ಕೊಟ್ಟಿದ್ದು, ಉದ್ದೇಶಪೂರ್ವಕ ಆಗಿದ್ದಲ್ಲ, ದೈವ ಒದಗಿಸ್ಕೊಟ್ಟಿದ್ದು ನಮಗೆ. ಅದನ್ನ ಗೌರವ ಮಾಡ್ಕೊಂಡ್ ಬರ್ತಾ ಇದೀವಿ. ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಇದೊಂದು ವಿಶೇಷವಾಗಿ ವಿಶಿಷ್ಟವಾಗಿ ಮಾಡಿದ್ದಾರೆ. ದಯಮಾಡಿ ಇದ್ರ ಬಗ್ಗೆ ನಿಮ್ಮ ಪ್ರೀತಿನ ಇದ್ರ ಮುಖಾಂತರ ತೋರಿಸಿ ನಮ್ಮ ಚಿತ್ರರಂಗಕ್ಕೆ ಯಶಸ್ಸು ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ರಿ. ನಾಟಕ ನೋಡುವಾಗ ನನಗೆ ಕಣ್ಣಿಗೆ ಬಿದ್ದಿದ್ದು ಜಯಶ್ರೀ ರಾಜ್ ಅವರು. ಅವ್ರ ಹೆಸರು ಜಯಶ್ರೀ ರಾಜ್ ಅಂತ ಗೊತ್ತಿರಲಿಲ್ಲ. ಎಲ್ಲರೂ ಕೂಡ ಹೆಸರಿಗೆ ಜೊತೆಗೆ ಬೇರೆ ಅವರದೆಲ್ಲ ಸೇರಿಸ್ಬಿಡ್ತಾರೆ. ಆದ್ರೆ ಅವರ ಶ್ರೀಮತಿ ಅವರ ಹೆಸರು ಜಯಶ್ರೀ, ಆಮೇಲೆ ಜೊತೆಗೆ ರಾಜ್ ಅನ್ನ ಸೇರಿಸ್ಕೊಂಡು ಜಯಶ್ರೀ ರಾಜ್ ಅಂದ್ರು. ವೃತ್ತಿ ರಂಗಭೂಮಿಯಲ್ಲಿ ನಿರಂತರವಾದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರು. ಸೊ ಅದು ಮೊದಲನೇದು. ಸೊ ಎರಡನೇದು ಪ್ರದೀಪ್ ಶಾಸ್ತ್ರಿ ನಾನು ಬಹಳ ವರ್ಷಗಳ ನೋಡ್ಕೊಂಡ್ ಬಂದಿದ್ದೆ. ಸರಿ, ಈ ಕತೆಗೆ ಚಾಮಯ್ಯನ ಪಾತ್ರಕ್ಕೆ ಒಂದು 2 ಶೇಡ್ ಇತ್ತು, ಅದಕ್ಕೆ ಅವನು ಕರೆಕ್ಟಾಗಿ ಆಗ್ತಾ ಅಂದ್ಬಿಟ್ಟು ಅವನು ಕೂಡ ಕರೆದ, ಅವನು ಕೂಡ ಬಂದರು ಅಂತ ಪ್ರಕಾಶ್ ಅರಸ್ ಸರ್. ಆಮೇಲೆ ಬಹುತೇಕ ಸುಧಾಕರ್, ಸೂರ್ಯತೇಜ ಅವರು, ಆಮೇಲೆ ಕಾರ್ತಿಕ, ಆಮೇಲೆ ಗುರು ಕಿರಣ್, ರಾಘವೇಂದ್ರ, ಸಾಬು ಮದಕರಿ, ಸಂದೀಪ್ ರಾಮಚಂದ್ರ, ಈಗ ಬಹಳಷ್ಟು ಜನ ಟೀಮ್ ವರ್ಕ್ ಮಾಡ್ತಾರೆ ನನಗೆ. ಲೀಡ್ ಕ್ಯಾರೆಕ್ಟರ್ ಅಲ್ಲಿ ರಾಜವೇಣಿ ಅವರಿದ್ರು, ಆನಂತರ ವಿನೋತ್ ಅವರಿದ್ರು, ಮತ್ತೆ ಜಯಶ್ರೀ ಅವರಿದ್ರು. ಮೂವರು ಕೂಡ ಎಂಗೇಜ್ ಆಗಿದ್ದಾರೆ. ಒಂದು ವೃತ್ತಿ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಇನ್ನೊಬ್ರು ಹುಷಾರಿಲ್ಲ, ಸೊ ಇನ್ನೊಬ್ರು ಬಂದಿಲ್ಲ. ಇಷ್ಟ ಅದು ಬಿಟ್ಟರೆ ಮಿಕ್ಕಿದ್ದು 2 ಟ್ರೈಲರ್ ತೋರಿಸಿದ್ದಾರೆ. ಮುಂದುವರೆದು ಜಯಶ್ರೀ ರಾಜ್ ಅವರು ಮಾತಾಡ್ತಾರೆ. ಸಿನಿಮಾ ಬಗ್ಗೆ ಡೀಟೇಲ್ ಆಗಿ ಹೇಳ್ಬಿಡಿ ಸರ್. ಸರ್, ಈ ಸಿನಿಮಾದ ತಂತ್ರಜ್ಞರು MRCನು ಕ್ಯಾಮ್ರಾ ಮಾಡಿದ್ರು, ಆಮೇಲೆ ಮ್ಯೂಸಿಕ್ ಸ್ಯಾಮ್ ಅವ್ರು ಮಾಡಿದ್ರು. ದಯವಿಟ್ಟು ಸ್ಯಾಮ್ ಅವರು ಬರಬೇಕು, ಮೇಲಿದೆ ಚೇರ್ ಕೊಟ್ಟರು. ಸ್ಯಾಮ್ ಅವ್ರು ಮಾಡಿದ್ರು. ಸೊ ಆನಂತರ ಪ್ರೊಡಕ್ಷನ್ಸ್ ಅಸಿಸ್ಟೆಂಟ್ ಜೊತೆಗೆ ಬಹಳಷ್ಟು ಜನ ವರ್ಕ್ ಮಾಡಿದ್ರು. ಜೊತೆಗೆ ಕೋ ಪ್ರೊಡ್ಯೂಸರ್ ನಾನು ಸಿನಿಮಾ ಮಾಡುವಾಗ ನನಗೆ ಬೆನ್ನೆಲುಬಾಗಿ ನಿಂತದ್ದು ಗೋವಿಂದರಾಜ್ ಅವರು. ಈ ಗೋವಿಂದರಾಜ್ ಅವರು ಸ್ಟೇಜ್ ಮೇಲೆ ಬರಬೇಕು. ಇನ್ನು ಚೇರ್ ಕೊಡಪ್ಪ. ಚಿತ್ರದುರ್ಗದ ಹಿನ್ನೆಲೆಯಲ್ಲಿ ನಡೆದಂತ ಒಂದು ಸಣ್ಣ ಘಟನೆಯನ್ನ ಆಧಾರವಾಗಿ ಇಟ್ಕೊಂಡು ಅದು ಹೇಗ್ ಮಾಡೋದು ಅನ್ನೋದೊಂದು ಇದಿತ್ತು ನನಗೆ. ನಾಗರಹಾವು ಸಿನಿಮಾದ ಮುಂದುವರೆದ ಭಾಗ ಮಾಡಿ ಆದ್ಮೇಲೆ ಕತೆಗೆ ಯಜಮಾನ್ರೇ ಇಲ್ಲ ಅಂದಾಗ ಕತೆ ಎಲ್ಲ ಸೋಲುತ್ತೇನೋ, ಅವ್ರು ಮಾಡಿದ್ರೆ ಸರಿ ಅನ್ಸುತ್ತೇನೋ ಅಂತ ಒಂದು ಇದಿತ್ತು ನನಗೆ. ಹಾಗಾಗಿ ಕಥೆಯನ್ನ ಇನ್ನೊಂದಿಷ್ಟು ತೆಳುವು ಮಾಡಿಕೊಂಡು ಅದಾದ ನಂತರ ಕಥೆಯ ಲೈನ್ ಅನ್ನ ಇನ್ನೊಂದು ಕಡೆ ತಿರುಗಿಸಿ, ಅದಾದ ಮೇಲೆ ಚಾಮಯ್ಯ ಸನಾಫ್ ರಾಮಾಚಾರಿ ಶೀರ್ಷಿಕೆ ಇಟ್ಟ ಮೇಲೆ ಬಹಳಷ್ಟು ನಮಗೆ ಒಂದಿಷ್ಟು ಕ್ರಿಟಿಕ್ ಶುರುವಾಗೋಯ್ತು. ಅಲ್ಲರಿ, ರಾಮಾಚಾರಿ ಚಾಮಯ್ಯ ಹೆಂಗ್ರಿ ಕಾಂಬಿನೇಷನ್? ಚಾಮಯ್ಯನ ಮಗ ರಾಮಾಚಾರ್ಯ ಸಂತೋಷ ಇತ್ತು, ಇದು ರಾಮಾಚಾರಿ ಮಗ ಚಾಮಯ್ಯ ಅಂತ ಇಟ್ಬಿಡಿದ್ರಿ ಏನ್ರಿ ಇದೆಲ್ಲ ಅಂತ. ಇಲ್ಲಿ ಹೆಸರಿಟ್ಟಿದ್ವಿ, ಸಿನಿಮಾ ಆಮೇಲೆ ನೋಡಿ ಅಂತೇಳಿ ಎಲ್ಲ ಸೋಷಿಯಲ್ ಮೀಡಿಯಾದೆಲ್ಲ ತುಂಬಾ ಹರಿದಾಡ್ತು ವಿಷಯಗಳೆಲ್ಲ. ಅದಾದ್ಮೇಲೆ ಚಿತ್ರೀಕರಣ ಮಾಡಕ್ ಹೋದಾಗ ನನಗೆ ಗೊತ್ತಾಗಿದ್ದೇನು ಅಂದ್ರೆ, ಇಡೀ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ವಿಷ್ಣುವರ್ಧನ್ ಸಾರ್ ಅವರು ಇದ್ದಾರೆ ಅನ್ನೋ ಭಾವನೆಯಲ್ಲೇ ಜನ ಇದ್ದಾರೆ ಇವತ್ತು. ಅವರ ಭಕ್ತರು, ಅವರ ಅಭಿಮಾನಿಗಳು. ನಾವು ಇವ್ನ ಕರ್ಕೊಂಡೋಗಿ ಶೂಟಿಂಗ್ ಮಾಡಕ್ ಹೋದಾಗ ಟೋಟಲ್ ಮಾಡಕ್ ಆಗ್ಲಿಲ್ಲ ನಮಗೆ. ಅಷ್ಟು ಜನ ಉತ್ಕೊಂಡ್ರು ಚಿತ್ರದುರ್ಗದಲ್ಲಿ. ನಮಗೆ ಟೋಟಲ್ ನಾವು ಜಾಮ್ ಆಗ್ಬಿಟ್ಟು ನಾವು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ. ಈಗ ಮೂವ್ ಆಗ್ಲಿಲ್ಲ ಟೋಟಲ್. ನಾವು ಯಾವ ಇದನ್ ಮಾಡಕ್ ಆಗ್ಲಿಲ್ಲ. ಇಮಿಡಿಯೇಟ್ ಆಗಿ ಇಲ್ಲ ಹೊರಟು ಬಂದ್ಬಿಡಿ ಸುಮ್ಮನೆ. ಆಮೇಲೆ ಒಂದಕ್ಕೊಂದು ಬೆಳೆದ ಏನಾದ್ರೂ ಆದ್ರೆ ಕಷ್ಟ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಹೊರಟ್ಬಿಟ್ಟು ಬಂದ್ಬಿಡ್ವಿ. ಅದಾದ್ಮೇಲೆ ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೆ ಪ್ಲಾನ್ ಹಾಕೊಂಡ್ವಿ. ಹಂಗ ಹಾಕೊಂಡು ಅದನ್ನ ಎಲ್ಲೆಲ್ಲಿ ಮಾಡ್ಬೇಕಾಗಿದ್ದು ವರ್ಕ್ ಮೊದಲೇ ಪ್ಲಾನ್ ಮಾಡಿ ಆಮೇಲೆ ಶೂಟ್ ಮಾಡಿ ಇವ್ರಿಗೆ ಏನೇನು ಜಾಗಗಳಿದ್ದನ್ನು ನೀಟಾಗಿ ಇಟ್ಕೊಂಡು ವರ್ಕ್ ಮಾಡಿ ಜನಗಳು ಸ್ವಲ್ಪ ಅವಾಗ ನಮಗೆ ಕೋಆಪರೇಟ್ ಮಾಡಿದ್ರು. ಅಲ್ಲೆಲ್ಲೆಲ್ಲ ನಾವು ಸ್ವಲ್ಪ ಬಂದೋಬಸ್ತ್ ಮಾಡ್ಕೊಂಡು ಮಾಡಿದ್ವಿ. ಸೊ ಅದು ಯಜಮಾನ್ರ ಬ್ಲೆಸ್ಸಿಂಗ್. ಇವ್ರಿದ್ದಾರೆ ಅನ್ನೋ ಇದರಲ್ಲೇ ಆ ಜನ ಇದಾರಲ್ಲ ಅಭಿಮಾನಿಗಳು, ಅದಕ್ಕೆ ನಾವು ಕರ್ನಾಟಕದವ್ರು ಎಷ್ಟು ಇದು ಮಾಡಿದ್ರು ಸಾಲದು ನಾವು. ಸೊ ಈ ಸಿನಿಮಾದ ಆಯ್ಕೆ ಪ್ರಕ್ರಿಯೆ ಕಲಾವಿದರದು ತಂತ್ರಜ್ಞರದು ಎಲ್ಲ ಮಾಡಿಕೊಂಡು ಇಡೀ ಸಿನಿಮಾವನ್ನು ತಂದು ನಾನು ಇಟ್ಟಾಗ
ಎಲ್ಲ ನಮ್ಮ ಪಲ್ಲಕ್ಕಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹುಡುಗರನ್ನ ಏನೇನು ರೆಡಿ ಮಾಡಿದ್ದೆ ಅವ್ರನ್ನ ಇನ್ನೊಂದ್ಸರಿ ರೆಡಿ ಮಾಡಕ್ ಶುರು ಮಾಡಿದೆ. ಎಲ್ಲರೂ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡಿದ್ರು. ಗೋವಿಂದ್ ಅವರು ನಿರಂತರವಾಗಿ ರಂಗಭೂಮಿಯಿಂದ, ರೈಲು ರಂಗಭೂಮಿಯಿಂದ ಅವ್ರ ಜೊತೆಯಾಗಿ ಬಂದರು. ಆಮೇಲೆ ಹುಡುಗರೆಲ್ಲ ಬಂದು ಕೈ ಜೋಡಿಸಿದ್ರು. ಒಟ್ಟಾರೆ ಎಲ್ಲ ಸಿನಿಮಾವು ಬಾದಾಮಿ, ಐಹೊಳೆ, ಬನಶಂಕರಿ ಮತ್ತೆ ಬೆಂಗಳೂರು, ಚಿತ್ರದುರ್ಗ ಮುಗಿಸ್ಕೊಂಡು ಸಿನಿಮಾವನ್ನ ಮುಂದಿನ ತಿಂಗಳು ಏಪ್ರಿಲ್ ನಾನು ಇದನ್ನ ತೆರೆಗೆ ತರಲಿಕ್ಕೆ ಇಷ್ಟಪಟ್ಟಿದ್ದೇನೆ. ತಾವುಗಳು ವಿಚಾರವನ್ನ ಪ್ರಚಾರ ಮಾಡಿ ಇದಕ್ಕೊಂದು ನ್ಯಾಯ ಒದಗಿಸ್ಕೊಡ್ತೀರಾ ಅಂತೇಳಿ ಒಂದು ಮನವಿ ಅಷ್ಟೇ, ಅದು ಬಿಟ್ಟು ಹೆಚ್ಚೇನು ಹೇಳೋದಿಲ್ಲ. ನಮಸ್ಕಾರ. ಈ ಬಂಧನ ಸಿನಿಮಾದಲ್ಲಿ ಭೇಟಿಯಾಗಿದ್ದು. ಅದಕ್ಕಿಂತ ಮೊದಲು ವಿಷ್ಣು ಸೇನ ಕದಂಬ ಸಿನಿಮಾ ಟೈಮಲ್ಲಿ ಡೈರೆಕ್ಟರ್ ನಾಗಣ್ಣ ಸರ್ ಕರ್ಕೊಂಡು ಹೋಗಿದ್ರು. ಯಜಮಾನರಿಗೆ ಬರ್ರಿ ಅಂತ. ನಮಗೆ ಅವ್ರು ನೋಡಿದ್ರೆ ಅರ್ಧ ಭಯ ಆಗಿತ್ತು, ಅಲ್ಲಿ ನಡಕ ಶುರುವಾಗಿತ್ತು. ಆಮೇಲೆ ಅವರು ಕ್ಯಾಪ್ಟಲ್ ಹಾಕಿದ್ರು, ಪಾಲಿಸ್ ಗಾಡಿಯಲ್ಲಿ ಇದ್ರು, ಕೈ ಹಿಡಿದ್ರು, ಮಾತಾಡಿಸಿದ್ರು. ಬನ್ನಿ ಮಾತಾಡೋಣ ಅಂತ ಕೈ ಬರತ್ತ ಅನೌನ್ಸ್ ಆದಾಗ. ಅದಾದ್ಮೇಲೆ ವಿಜಯ ಸಾರಥಿ ಸರ್ ನಿನಗೆ ಗೊತ್ತಾಗಲ್ಲ ಕಣೆ ಅಭಯ ಬರ್ಲಿಕ್ಕೆ ಅಂದ್ಬಿಟ್ಟು ಮತ್ತೆ ಅವ್ರ ಕರ್ಕೊಂಡು ಹೋದ್ರು. ನನ್ನ ಯಜಮಾನ್ರಿಗೆ ಮತ್ತೇನೊಂದ್ಸರಿ ಪರಿಚಯ ಮಾಡಿದ್ರು. ಅವಾಗಲೇ ಬನ್ನಿ, ಯಾಕೆ ಸಂಕೋಚ ಪಡ್ತೀರಾ ಅಂತ. ನಮಗೆ ಭಯ ಇತ್ತು ಅವ್ರ ಮುಂದೆ ನಿಂತ್ಕೊಳ್ಳಕ್ಕೆ ನಮಗೆ. ಅದಾದ್ಮೇಲೆ ಅವ್ರ ಕೈವಾರ ಸಿನಿಮಾವನ್ನು ನೋಡಿ ಅದರ ಹಾಡುಗಳನ್ನೆಲ್ಲ ಅವರು ಹಾಡ್ತಾ ನನ್ನ ಮುಂದೆ ಈ ಬಂಧನ ಚಿತ್ರೀಕರಣ ಸಮಯದಲ್ಲಿ ಜಯಜಗದೀಶ್ ಸಾರು, ವಿಜಯಲಕ್ಷ್ಮಿ ಸಿಂಗ್, ರಾಮನಾಥ್ ಸಾರು, ತಾರಾ ಅವರ ಮೇಡಮ್ ಎಲ್ಲ ಇದ್ರು. ಮಧ್ಯಾಹ್ನ ಊಟ ಮುಗಿಸಿ ಅವರು ಶಾರ್ಟ್ ಬರ್ಬೇಕಾಗಿತ್ತು. ತಾರಾ ಮೇಡಮ್ ಹೇಳಿದ್ರು ಬಂದಿದ್ದಾರೆ ಅಂತ. ಸರಿ ಬಂದು ಕೂರಿಸ್ಕೊಂಡವರು ಸರಿ ಸುಮಾರು ಒಂದು 2.25 ಗಂಟೆಗಳ ಕಾಲ ನನ್ನ ಜೊತೆಗೆ ಪ್ರಯಾಣ ಮಾಡಿದ್ರು, ಕೂತ್ಕೊಂಡು 1 to 1. ಅವಾಗ ಹೇಳಿದಂತ ಕಥೆ ಇದು. ಅವರು ನಾನು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಅದ್ರ ಬಗ್ಗೆ ಹೇಳಿದ್ರೆ, ಚಿತ್ರದುರ್ಗ ಅಂದ ತಕ್ಷಣ ಅವ್ರು ಸಹಜವಾಗಿ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಬಗ್ಗೆ ಬಹಳ ಆಸಕ್ತಿ ಇತ್ತು. ನೋಡಿ ಅದನ್ನ ಅಂತ. ಸರಿ ಸರ್ ಅಂತ ಅಂದ್ಬಿಟ್ಟು ಇದನ್ನೊಂದು ಸ್ವಲ್ಪ ಹೇಳ್ಬೇಕು ಅಂತ ಧೈರ್ಯದ ಮೇಲೆ ಹೇಳ್ಬಿಟ್ಟು ಅವರು ಇಲ್ಲ ಚೆನ್ನಾಗಿದೆ ಮಾಡೋಣ ಬಿಡಿ, ಮೊದಲು ಇದೆಲ್ಲ ಮುಗಿಸ್ಕೊಳ್ಳೋಣ ಅಂತಂದ್ರು. ಅದಾದ ನಂತರ ನಾವು ಅವ್ರನ್ನ ಇಲ್ಲವಾದ ಸಮಯದಲ್ಲಿ ಬಿಟ್ಬಿಡೋದು ಒಳ್ಳೇದಂತ ಬಿಟ್ಟು, ಆನಂತರದ ಯಾಕೋ ಕಾಡ್ತಾ ಇತ್ತು ಕತೆ, ನಿರಂತರವಾಗಿ ಕಾಡ್ತಾ ಇತ್ತು. ಅವ್ರಿದ್ದಾರೆ ಏನೋ ಪಕ್ಕದಲ್ಲಿ ಏನೋ ತರಣ ಆಗ್ತಾ ಇತ್ತು ನಮಗೂ ಕೂಡ. ಅವಾಗ ಈ ಕ್ಯಾರೆಕ್ಟರ್ ಶುರುವಾದಾಗ ಇವ್ರನ್ನ ಆಲ್ಮೋಸ್ಟ್ ಒಂದು 6-7 ಶೂಟು, ಸಾಂಗ್ ಮಾಡಿಸೋದು, ಆಕ್ಟ್ ಮಾಡಿಸೋದು, ವಾಯ್ಸ್ ಕರ್ಕೊಂಡು ಹೋಗೋದು, ಡಬ್ಬಿಂಗ್ ಮಾಡಿಸೋದು, ಕರೆಕ್ಟ್ ಆಗಿದೆಯಾ ಚೆಕ್ ಮಾಡೋದು, ಇದನ್ನೇ ಮಾಡಿದೆ. ಅವ್ರು ತುಂಬಾ ಕೋಪರೇಟ್ ಮಾಡಿದ್ರು. ಅವ್ರು ಕಾರ್ದಾಗೆಲ್ಲ ಬಂದ್ರು ಪಾಪ. ಅವ್ರದ್ದು ನಮ್ಮ ಆಫೀಸಿಗೂ ಅವ್ರಿಗೂ ಒಂದು 50 ಕಿಲೋಮೀಟರ್ ದೂರ ಇತ್ತು. ಬರೋರು ಹೇಳಿದ್ದೆಲ್ಲ ಕೆಲಸ ಮಾಡೋರು, ಹೋಗೋರು. ಸಿನಿಮಾ ಮುಗಿಯೋವರೆಗೂ ಅವರನ್ನು ಅನುಕರಣೆ ಮಾಡಲಿಲ್ಲ ಅವರು. ನಾನು ಹೇಳಿದೆ ಅನುಕರಣೆ ಮಾಡಕ್ ಹೋಗ್ಬೇಡಿ, ನಿಮ್ಮ ತನವನ್ನು ನೀವು ಕಾಪಾಡಿಕೊಂಡು ವೃತ್ತಿ ರಂಗಭೂಮಿಯ ಅದನ್ನು ಮಾತ್ರ ನೀವು ಪ್ರೆಸೆಂಟ್ ಮಾಡಿ. ಅದೇ ರೀತಿ ಅವರು ಮಾಡಿಕೊಟ್ರು. ಸೊ ಮಾಡಿದ್ದನ್ನ ಯಥಾವತ್ತು ನಾನು ಇಲ್ಲಿ ಇಟ್ಟಿದ್ದೀನಿ. ಮಧ್ಯದಲ್ಲಿ ಮಾತ್ರ ಅವರ ಗುರುತಿರ್ಲಿ ಅಂತ ಈ ಕಡಗ ಮತ್ತೆ ಕಾಲಿನ ಸಿಂಬಲ್ ಏನಿತ್ತು ಅದನ್ನು ಮಾತ್ರ ಬಳಸಿದ್ದೀನಿ. ಇನ್ನೆಲ್ಲ ಕಡೆ ಅವರು ಜಯಶ್ರೀ ರಾಜ್ ಅವರು ಅವರ ಅಭಿನಯವನ್ನ ಸಂಪೂರ್ಣವಾಗಿ ಇದನ್ನ ಹಿಡಿದಿಟ್ಟಿದ್ದಾರೆ. ಇಲ್ಲಿ ಇಡೀ 2 ಗಂಟೆ ಸಿನಿಮಾ ಬಹಳ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ. ಎಲ್ಲಾ ಪಾತ್ರಗಳು ತುಂಬಾ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ. ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿದೆ. 2 ಗಜಲ್ ಇಟ್ಕೊಂಡು ವರ್ಕ್ ಮಾಡಿದ್ವಿ ನಾವು. ಒಂದು ಅಬ್ದುಲ್ ಹೈದರ್ದು ತೋರಣಗಲ್ ಅಂತೇಳಿ, ರಫೀಕ್ ಅಂತ ಅವರು ಮಹಾರಾಷ್ಟ್ರ ಅವರು, ಬೆಳಗಾವಿ ಅವರು ಹಾಡಿದ್ರು. ಇನ್ನೊಂದು ಕುಮಾರ್ ಚಲ್ಯ ಅಂತೇಳಿ ಪ್ರೊಫೆಸರ್ ಅವರು ಒಂದು ಹಾಡನ್ನು ಬರೆದ್ರು. ಅದು ದೀಪಾವಳಿ ರಾಜ್ಯ ಮಟ್ಟದ ಇದರಲ್ಲಿ ಆಯ್ಕೆಯಾಗಿತ್ತು. ಆ 2 ಗೀತೆಗಳನ್ನ ನಾನು ಇದು ಮಾಡಿದೆ. ಮತ್ತೆ ಸುಶೀಲ್ MRC ಕ್ಯಾಮ್ರಾ ಡಿಪಾರ್ಟ್ಮೆಂಟಿಗೆ ಬಂದಿದ್ರು. RSS ಬಗ್ಗೆ ಅಂತ ಇದರಲ್ಲಿ ಪಾತ್ರದಲ್ಲಿ ಒಂದು ಸಣ್ಣ ದೃಶ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ವಿಚಾರಧಾರೆಯನ್ನ ರಂಗಭೂಮಿ ಮೇಲೆ ಪ್ರಯೋಗ ಆಗುತ್ತದೆ. ಅದು ರಂಗಭೂಮಿ ಮೇಲೆ ಪ್ರಯೋಗ ಆಯ್ತು. ಫೋಟೋ ಶೂಟ್ ಎಲ್ಲ ಮಾಡಿದ್ವಿ. ಡಿಸೈನರಿಗೆ ಒಂದಿಷ್ಟು ಫೋಟೋಗಳನ್ನ ಕಳಿಸಿದ್ವಿ. ಅವ್ರು ಆಯ್ಕೆ ಮಾಡಿ ಫಸ್ಟ್ ಆ ಡಿಸೈನ್ ಅನ್ನು ಕಳಿಸಿದ್ರು ನನಗೆ. ಅದು ಚೆನ್ನಾಗಿತ್ತು. ಅದು ಸರಿ, ಅದನ್ನ ಸುಮ್ಮನೆ ನಾವು ಫ್ಲೈ ಮಾಡಿದ್ವಿ. ಅದು ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಹಾಗಾಗಿ ರಂಗಭೂಮಿಯ ಮೇಲೆ ಮಾಡಿದಂತ ಪಾತ್ರವನ್ನ ನಾವಲ್ಲಿ ಅದರಲ್ಲಿ ಬಳಸಿದ್ವಿ ನಾವು. ಸೊ ಇದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದೇ ರೀತಿ ರಿವಾಜುಗಳು, ಅದರ ಷರತ್ತುಗಳು ಆ ಥರದ್ದು ಏನಿಲ್ಲ. ಒಟ್ಟಾರೆ ಪ್ರೇಕ್ಷಕರಿಗೆ ಇದು ಒಂದು ಒಳ್ಳೆ ಸಿನಿಮಾ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಷ್ಟೇ. ಇಲ್ಲ ಸರ್, ಅದು ಥಿಯೇಟರ್ ಅಷ್ಟು ಮಾತ್ರ ಇದೆ. ಇಡೀ ಸಿನಿಮಾ ಬೇರೆ ಫಾರ್ಮೆಟ್ ಅಲ್ಲಿ ಟ್ರಾವೆಲ್ ಆಗ್ತಾ ಹೋಗ್ತದೆ. ಸೊ ಅದ್ರ ಸುತ್ತ ಒಂದು ಕೊಲೆಯ ಸುತ್ತನೇ ಶುರುವಾಗುತ್ತೆ. ಬಹಳ ವರ್ಷಗಳಿಂದ ಪಡೆದಂತ ಗಂಡು ಮಗುವನ್ನ ಚಾಮಯ್ಯ, ಅವರ ಮೇಷ್ಟ್ರು ಹೆಸರಿರ್ತಕ್ಕಂಥ ಅವ್ರ ಮಗನನ್ನ ಕೊಂದಾಗ
ರಾಮಾಚಾರಿ ಹೆಂಗೆ ಆಕ್ಟಿವ್ ಆಗ್ತಾರೆ ಅನ್ನೋದು ಸಿನಿಮಾ ಆಗ್ತದೆ. ಸೊ ಚಿತ್ರದುರ್ಗದ ಸುತ್ತಮುತ್ತ ಆಗಿರೋದ್ರಿಂದ ರಾಮಾಚಾರಿ ಸದ್ವಿನಿಯೋಗ ಮಾಡ್ಕೊಂಡಿದ್ವಿ, ಬಳಕೆ ಮಾಡ್ಕೊಂಡಿದ್ವಿ. ಆಮೇಲೆ ಚಿತ್ರದುರ್ಗದ ಕೋಟೆಯನ್ನ ನಾವು ಟಚ್ ಮಾಡಿಲ್ಲ. ಚಿತ್ರದುರ್ಗದ ಕೋಟೆಯ ಹಿಂಭಾಗದಲ್ಲಿರ್ತಕ್ಕಂಥ 7 ಒಡ್ಡುಗಳು, ಚಿತ್ರದುರ್ಗಕ್ಕೆ ನಗರಕ್ಕೆ ಸಪ್ಲೈ ಆಗ್ತಕ್ಕಂಥ 7 ಒಡ್ಡುಗಳು, ಮದ್ದಿ ತಿಮ್ಮಣ್ಣ ನಾಯಕನ ಕೆರೆಯಿಂದ ಏನು 7 ಸುತ್ತಿತ್ತು, ಆ 7 ಸುತ್ತಿನ ಹಿಂದೆ ಇದ್ದಂತ ಕೋಟೆಗಳನ್ನ ಬಳಸಿದ್ವಿ. JCB ಬಿಟ್ಟು ಕ್ಲೀನ್ ಮಾಡಿ ಅದನ್ನು ಬಳಸಿದ್ದು ವಿಶೇಷ. ಹೌದೌದು, ಇಲ್ಲ ಪೂರಕವಾಗಿದೆ ಇದು, ಖಂಡಿತ ಪೂರಕವಾಗಿದೆ. ಎಲ್ಲೂ ನಿಜವಾಗ್ಲು ಚಿತ್ರ ನಿರ್ದೇಶಕನಾಗಿ ನಾನು ಮಾಡುವಾಗಲೂ ಕೂಡ ಬಹಳ ಜವಾಬ್ದಾರಿ ಇತ್ತು ಅದು. ಯಾಕಂದ್ರೆ ಚಿತ್ರದುರ್ಗ ನಮ್ಮ ಜಿಲ್ಲೆ, ನಮ್ಮಲ್ಲಿ ಸಾಮರಸ್ಯ ಇತ್ತು, ಆದ್ರೆ ಒಡಕಗಳು ಸಹಜವಾಗಿ ಇದಾವೆ, ಭಿನ್ನಾಭಿಪ್ರಾಯಗಳು ಸಹಜವಾಗಿ ಇದಾವೆ. ಅದನ್ನ ಹೇಗೆ ಸಿನಿಮಾದಲ್ಲಿ ಕಟ್ಟಿಕೊಡೋದು ಅನ್ನೋ ಒಂದು ದೃಶ್ಯ ಇಟ್ಕೊಂಡು ಹಂಗೆ ಟ್ರಾವೆಲ್ ಮಾಡ್ತಾರೆ. ಚಿತ್ರದುರ್ಗ ಅಂದ ತಕ್ಷಣ ಹೈದರಾಲಿ ನೆನಪಿಗೆ ಬರ್ತಾರೆ, ಸೊ ಟಿಪ್ಪು ನೆನಪಿಗೆ ಬರ್ತಾರೆ, ಮದಕರಿ ನಾಯಕರು ನೆನಪಿಗೆ ಬರ್ತಾರೆ, ಭರಮಣ್ಣ ನಾಯಕರು ನೆನಪಿಗೆ ಬರ್ತಾರೆ, ಚಿಕ್ಕಣ್ಣ ನಾಯಕರು ಬರ್ತಾರೆ, ದದನ್ಯ ನಾಯಕರು ಬರ್ತಾರೆ, ಓಮಣ್ಣ ನಾಯಕ ಬರ್ತಾರೆ. ಒಟ್ಟು 13 ಜನ 211 ವರ್ಷಗಳ ಕಾಲ ಆಳಿದಂತ ಚಿತ್ರದುರ್ಗ ಇತಿಹಾಸದ ಎಲ್ಲ ರಾಜರ ಚರಿತ್ರೆಯು ಕೂಡ ಅದರಲ್ಲಿ ಬಂದು ಸೇರ್ಕೊಂಡು ಹೋಗ್ತದೆ. ಇದು 38 ದಿನ ಮಾಡಿದ್ವಿ, 38 days. ಬಾದಾಮಿ ಬನಶಂಕರಿ, ಚಿತ್ರದುರ್ಗ, ಬೆಂಗಳೂರು. ಇಲ್ಲ ಚಂದ್ರನವರು ಮಾಮೂಲಿ ಇದಕ್ಕೆ ಕೊಡ್ತೀವಿ ಅಂತ ಅಂದ್ರು. ಆಮೇಲೆ ಅದು ಕೊಡೋದು ಏನಿಲ್ಲ ಸರ್ ಅಂತೆಲ್ಲ ಕೇಳ್ಕೊಂಡ್ಮೇಲೆ ಆಮೇಲೆ ಅದು ಇದು ಮಾತಾಡಿ ಎಲ್ಲ ವಿಷಯ ಚರ್ಚೆ ಆದ್ಮೇಲೆ ಕೊಟ್ಟರು. ಕಟಿಂಗ್ಸ್ ಇಲ್ಲ, ಒಂದೇ ಒಂದು ಡೈಲಾಗ್ ಇತ್ತು ಅಷ್ಟೇ, ಜಾಸ್ತಿ ಇರಲಿಲ್ಲ. ಹೌದು, ಇಲ್ಲ ಕಾಪಿ ರೈಟ್ ಆಗುತ್ತೆ ಅಂತೇಳಿ. ಕಾಪಿಯಿಂಗ್ ಈಸ್ ಅವರ್ ರೈಟ್ ಅಲ್ಲ, ಅದು ಕಾಪಿ ರೈಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾಳೆ ಅವ್ರು ಕೇಳಿದಷ್ಟು ದುಡ್ಡು ಕೊಡೋಕ್ಕಾಗಲ್ಲ. ಅದರ ಸೂಕ್ಷ್ಮತೆಗಳನ್ನ ಸಂಗೀತ ನಿರ್ದೇಶಕರು ಸ್ಯಾಮ್ ಅವರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಹಾಗಾಗಿ ಸಾರ್ ಬೇಡ, ಅವ್ರದ್ದು ಸುದೀರ್ಘ ಪ್ರಯಾಣ, 30 ವರ್ಷಗಳ ನಿರಂತರವಾದ ಪ್ರಯಾಣ ಅವ್ರದ್ದು. ಅದೇ ಆಮೇಲೆ ಯುಗ ಪುರುಷ, ಗೌರಿಪುತ್ರ, ಈ ಥರದಲ್ಲೆಲ್ಲ ಮನಸ್ಮಿತದಲ್ಲಿ ಸೆಕೆಂಡ್ ಲೀಡ್ ಆಗಿ ಮಾಡಿದ್ದೆ. ಇದು ಪಾತ್ರ ಚಾಮಯ್ಯ ಪಾತ್ರ ಮಾಡ್ತಿದ್ದೀನಿ ಲೀಡ್. ನನ್ನ ಪಾತ್ರ ಇದು ಒಂದು 20 ಡೇಸ್ ನಂದು ಪಾತ್ರ ಇತ್ತು. ದುರ್ಗದಲ್ಲೇ ಆಗಿರೋದ್ರಿಂದ ನಾನು ಚಳ್ಳಕೆರೆಯವನು, ಚಿತ್ರದುರ್ಗ ಚಳ್ಳಕೆರೆಯವನು, ಅಲ್ಲೇ ಬಂದು ಶೂಟ್ ಮಾಡ್ತಿದ್ದೆ. ಆಮೇಲೆ ಬೆಂಗಳೂರಲ್ಲಿ ಒಂದು ಶೆಡ್ಯೂಲ್ ಇತ್ತು, ಒಂದು 15 ಡೇಸ್ ಇಲ್ಲಿ ಬಂದ್ ಮಾಡ್ತಾ ಇದ್ದೆ. ಥ್ಯಾಂಕ್ ಯು. ನೋಡಿದ್ರೆ ಇಲ್ಲ ಬೈಯೋದಿಲ್ಲ, ತಗಲಿ. ಎಲ್ರಿಗೂ ನಮಸ್ಕಾರ. ನಂಗೆ ಪಾತ್ರ ಕೊಟ್ಟಿದ್ದಕ್ಕೆ ಫಸ್ಟ್ ಗುರುಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಿಜವಾಗ್ಲೂ ನಂಗೆ ತುಂಬ ಭಯನೇ ಆಗೋಯ್ತು, ಆ್ಯಕ್ಚುಲಿ ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ. ವಿಷ್ಣುವರ್ಧನ್ ಸರ್ ಜೊತೆ ಮಾಡ್ತಿದ್ದೀನಲ್ಲ ಅಂತ ಫುಲ್ ಖುಷಿ ಪಟ್ಟೆ. ನಿಜವಾಗ್ಲೂ ನಂಗೆ ಆ್ಯಕ್ಚುಲಿ ಮಾತಾಡೋಕ್ಕಾಗ್ತಿಲ್ಲ. ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಟೀಮ್ ವರ್ಕ್ ಯಾರ್ಯಾರು ಮಾಡಿದ್ದೀರಾ ಅವ್ರಿಗೂ ಎಲ್ಲ ತುಂಬ ಧನ್ಯವಾದಗಳು. ಎಲ್ರಿಗೂ ಬಂದಂಥ ಎಲ್ರಿಗೂ ಧನ್ಯವಾದ. ನಿಜ ನಂಗೆ ಮಾತಾಡೋಕ್ಕಾಗ್ತಿಲ್ಲ, ಸಾರಿ, ನರ್ವಸ್ ಆಗ್ತೀನಿ. ಏನಿಲ್ಲ, ಈ ಸಿನಿಮಾದಲ್ಲಿ ಮದುವೆ ಸೀನ್ ಇತ್ತು, ಚಾಮಯ್ಯ ರಾಮಾಚಾರಿ ಮದುವೆ ಸೀನ್ ಇತ್ತು. ನಾವು ಕಿರಣ ಅಂತ ಒಬ್ಬ ಹುಡುಗ ಇದ್ದ, ಅಲ್ಲಿ ಅವನು ಅಲ್ಲೇ ಕಾಲೇಜಲ್ಲೇ ಇದ್ದ. ಅಲ್ಲಿ ಆಕ್ಚುಲಿ ಸಾಫ್ಟ್ವೇರ್ ಒಬ್ಬ ಹುಡುಗ ಬರ್ಬೇಕಾಯ್ತು ಪಾತ್ರಕ್ಕೆ ಬೆಂಗಳೂರಿಂದ. ಇವ್ರು ಹೇಳಿರ್ತಾರೆ ಸಾಫ್ಟ್ವೇರ್ ಹುಡುಗನ್ ತಂದಕ್ಕೆ ಮದುವೆ ಮಾಡ್ತೀನಿ ಕಣಮ್ಮ ಅಂತ ಹೇಳಿರ್ತಾರೆ ಮಗಳಿಗೆ. ಅದಾದ ನಂತರ ಅವ್ನು ಬರ್ಲಿಲ್ಲ ಅವತ್ತು. ಅಲ್ಲೊಬ್ಬ ಕಿರಣ ಅಂತ ಒಬ್ಬ ಕಾಲೇಜ್ ಹುಡುಗ ಇದ್ದ, ITI ಓದ್ತಾ ಇದ್ದ. ಅವನ್ನ ಕರ್ಕೊಂಡ್ಬಂದ್ಬಿಟ್ಟು ಕ್ಯಾರೆಕ್ಟರ್ ಮಾಡಿ ಮದುವೆ ಮಾಡಿಸ್ಬಿಟ್ವಿ. ಅವ್ನು 3 ದಿನ ಕಾಲೇಜ್ಗೆ ಹೋಗ್ಲಿಲ್ಲ. ಶೆಟ್ಟಿ ಬರೋಣ ಬೆಳಗ್ಗೆ ನಿಂತ್ಕೊಳ್ಳೋದು. ಏನಕ್ಕೂ ಬರ್ತಾ ಇದ್ದೆ ನೀನು ಅಂದ್ರೆ, ನನ್ ಮದುವೆ ಆಗಿತ್ತಲ್ಲ ಸರ್ ಅವ್ರಿಗೆ. ಕಿರಣಲ್ಲೇ ನಿಮ್ಮ ಅಪ್ಪ ಅಮ್ಮ ಎಲ್ಲ ಇದುವರೆಗದಾರ ಸರ್, ನಿಮ್ಮ ಅಪ್ಪ ಅಮ್ಮ ಹೋಗಲ್ಲ ಏನಂತಂದ್ರೆ ಹೋಗ್ತಾನೆ ಇಲ್ಲ. ಎಲ್ಲ ಹುಡುಗರು ಆಗ್ತಿದ್ರು. ಬೆಳಗ್ಗೆ ಸಿನ್ಸಿಯರ್ ಆಗಿ ಯೂನಿಫಾರ್ಮ್ ಅಲ್ಲಿ ಬರೋಣ, ITI ಡ್ರೆಸ್ ಅಲ್ಲಿ ಬರೋಣ, ನಿಂತ್ಕೊಳ್ಳೋಣ. ಏನು ಅಂದ್ರೆ ಮದುವೆ ಆಗಿತ್ತಲ್ಲ ಸರ್, ಕರ್ಕೊಂಡು ಹೋಗ್ಬೇಕು ಅನ್ನೋದು. ಅದಾಯ್ತು, ತೀರ್ಮಾನ ಮುಗಿದೋಯ್ತು. ನೆಕ್ಸ್ಟ್ ಚೈತ್ರ ಇಲ್ಲ, ಎಸ್ಕೇಪ್ ಆಗ್ಬಿಟ್ರು ಚೈತ್ರ. ಅದಾದ್ಮೇಲೆ ನಾನು ನೋಡಿದ್ದೆ ಇವತ್ತು, ಈಗ ಮದುವೆಯಾಗಿ ಈಗ ಬಂದಿದ್ದಾರೆ. ಮದುವೆಯ ವಿವಾಹ ವಾರ್ಷಿಕೋತ್ಸವ ಶುಭಾಶಯ. ಸೊ ಎಲ್ರಿಗೂ ಕೂಡ ಬಹಳ ವಿಶೇಷವಾದ ಏನು ಅಂದ್ರೆ, ವಿಷ್ಣು ಸಾರ್ ಅವರ ಆಶೀರ್ವಾದ, ಅವರ ಪ್ರೇರಣೆ ಬಂದಿದ್ವಿ. ಸೊ ಇಲ್ಲಿ ಬಹಳಷ್ಟು ಜನ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡವರು.